ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ, ಪ್ರಾರ್ಥಿಸುವ ಎಲ್ಲರನ್ನು ಬಹಳ ಸಂತೋಷದಿಂದ, ಪ್ರಾರ್ಥನೆಯಿಂದ ಈ ದೇವರ ವಾಕ್ಯ ಆಲಿಸುವಾಗ ದೈವಿಕವಾದ ಅನುಗ್ರಹಗಳಿಗಾಗಿ ಸ್ವಾಗತಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯಕ್ಕೆ ನಮ್ಮ ಜೀವನವನ್ನು ಬದಲಾಯಿಸುವ, ಹೊಸ ರೂಪ ಕೊಡುವ ಶಕ್ತಿ ಇದೆ. ಈ ವಾಕ್ಯ ಆಲಿಸುವವರಿಗಾಗಿ, ನಿಮ್ಮ ಪ್ರಾರ್ಥನಾ ವಿಷಯಕ್ಕಾಗಿ ಈ ಮುಂಜಾನೆ ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 1ನೇ ವಾಕ್ಯವನ್ನು ಆಲಿಸೋಣ. ನೀವು ಶತ್ರುಗಳ ವಿರುದ್ಧ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು, ರಥಗಳು ಹಾಗೂ ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬೇಡಿ, ಏಕೆಂದರೆ ಈಜಿಪ್ಟ್ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮೊಂದಿಗೆ ಇದ್ದಾರೆ. ಪ್ರಿಯರೇ, ಅನೇಕ ವಿಷಯಗಳನ್ನು ಕಂಡು ಕೇಳಿ ಭಯಪಡುವವರು ನಾವಾಗಿದ್ದೇವೆ. ನಾವು ಸಾಧಾರಣ ವ್ಯಕ್ತಿಗಳಾಗಿದ್ದೇವೆ. ಹೀಗೆ ಇರುವ ಅವಸ್ಥೆಯಲ್ಲಿ, ಹೀಗೆ ಇರುವವರ ಹತ್ತಿರ ದೇವರು ಹೇಳುತ್ತಾರೆ, ಪ್ರಿಯರೇ, ದೇವರು ಜೊತೆಯಲ್ಲಿ ಇದ್ದಾರೆ, ಭಯಪಡಬೇಡಿ ಎಂದು. ಪ್ರಿಯರೇ, ಅನೇಕರು ಹಲವು ವಿಷಯಗಳನ್ನು ನೆನೆಸಿ ಭಯಪಟ್ಟು ಒಂದು ಅವಸ್ಥೆಯಲ್ಲಿ ಆಗಿರುತ್ತಾರೆ. ನೀವು ಏನನ್ನು ನೆನೆಸಿ ಭಯಪಡುವುದು? ಮಕ್ಕಳನ್ನು ನೆನೆಸಿಯಾ? ಹಣಕಾಸನ್ನು ನೆನೆಸಿಯಾ? ಜೀವನದ ಕುಂದುಕೊರತೆಯ ಅವಸ್ಥೆಯನ್ನು ನೆನೆಸಿ ಆಗಿದೆಯಾ ಭಯಪಡುವುದು? ಇಂದು ಭಯವನ್ನು ಸರ್ವಶಕ್ತರಾದ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಲು ತಯಾರಾಗಿರಿ. ದೇವರ ವಾಕ್ಯವನ್ನು ದೃಢವಾಗಿ ವಿಶ್ವಾಸಿಸಿ. ಏನನ್ನು ನೋಡಿ ಕೇಳಿ ಭಯಪಡಬಾರದು. ನಿನ್ನ ದೇವರಾದ ಪ್ರಭುವು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಎಲ್ಲಾ ಸಮಸ್ಯೆಗಳ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಎಲ್ಲಾ ನಿಯೋಗಗಳನ್ನು ಈ ವಾಕ್ಯದಲ್ಲಿ ಸೇರಿಸಿ ಇಟ್ಟು ಪ್ರಾರ್ಥಿಸಿರಿ. ಪ್ರಿಯರೇ, ದೇವರಾದ ಪ್ರಭು ನಿಮ್ಮ ಜೊತೆ ಇದ್ದಾರೆ. ನಮಗೆ ವಿಶ್ವಾಸಿಸಿ ಸ್ವೀಕರಿಸಿ ಹೇಳೋಣ, ನನ್ನ ದೇವರು ನನ್ನ ಜೊತೆ ಇದ್ದಾರೆ. ನಮಗೆ ಯಾವಾಗಲೂ ಮನಸ್ಸಿನಲ್ಲಿ ಮೆಲುಕು ಹಾಕಿ ನಡೆಯುವ ನನ್ನ ದೇವರು ನನ್ನ ಜೊತೆ ಇದ್ದಾರೆ ಎಂದು ನಮಗೆ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೆನ್.